ಇನ್ನು ಈ ಚಂದ್ರಗ್ರಹಣದ ಸ್ಪರ್ಶ ಕಾಲ ಮತ್ತು ಮೋಕ್ಷ ಕಾಲದ ಬಗ್ಗೆ ತಿಳಿಸ್ಕೊಡ್ಬಹುದಾ? ಎಷ್ಟು ಗಂಟೆ ಕಾಲ ಇದು ಸಂಭವಿಸಲಿದೆ? ಈ ಅವಧಿಯಲ್ಲಿ ಏನ್ ಮಾಡಬೇಕು, ಏನ್ ಮಾಡಬಾರದು, ಯಾರ್ಯಾರ ಮೇಲೆ ಏನು, ಯಾವ್ಯಾವ ತರದ ವ್ಯಕ್ತಿಗಳ ಮೇಲೆ, ಯಾವ್ಯಾವ ವಯೋಮಾನದ ವ್ಯಕ್ತಿಗಳ ಮೇಲೆ ಏನು ಪರಿಣಾಮ ಬೀರುತ್ತೆ? 56 ನಿಮಿಷಕ್ಕೆ ಈ ಖಗ್ರಾಸ ಚಂದ್ರಗ್ರಹಣ ಪ್ರಾರಂಭ ಆಗಿ ಅನಂತರ ಭೂಮಿಯ ನೆರಳು ಚಂದ್ರನ ಮೇಲೆ ವ್ಯಾಪಿಸ್ತಾ ರಾಹುವಿನ ಬಿಂದುವಿನಲ್ಲಿ ವ್ಯಾಪಿಸ್ತಾ ಅರ್ಧ ಕಾಲಕ್ಕೆ ಬಂದು ಮತ್ತು ಪೂರ್ಣವಾಗಿ ಆವರಿಸಿ ಕೊನೆಗೆ ಬಿಡ್ತಾ ಬಂದು ಅದು ಕೊನೆಗೆ 1 ಗಂಟೆ 26 ನಿಮಿಷಕ್ಕೆ ಮುಗಿತದೆ. ಇದು ಸ್ಪರ್ಶ ಕಾಲ 9 ಗಂಟೆ 56 ನಿಮಿಷಕ್ಕೆ. ಈ ಗ್ರಹಣ ಪ್ರಾರಂಭ ಆಗುವುದು ರಾತ್ರಿ 9 ಗಂಟೆ 56 ನಿಮಿಷಕ್ಕೆ. ಮತ್ತು ಇದರದಾದಂತಹ ಅದರದ್ದಾಗಿ ಅದು ಸಾಧಾರಣ ಚಂದ್ರನ ಪೂರ್ಣ ಪ್ರಮಾಣದ ಆವರಿಸುವಿಕೆ ಮುಂದರಿತ ಬಂದು ಮಧ್ಯದ ವ್ಯವಸ್ಥೆಗೆ ಬರೋದು 11 ಗಂಟೆ 2 ನಿಮಿಷಕ್ಕೆ. 11 ಗಂಟೆ 40 ನಿಮಿಷದವರೆಗೆ ಅದರದ್ದಂತ ಪೂರ್ಣ ಚಂದ್ರ ಪರಿಪೂರ್ಣವಾಗಿ ಅಷ್ಟೊತ್ತು ಅದನ್ನು ಆವರಿಸ್ತಾ ಇದ್ದು 11:42ರಿಂದ ಅದು ಬಿಡುಗಡೆ ಆಗ್ತಾ ಬರ್ತದೆ. ಅನಂತರ ಅದರದ್ದಂತ ಗ್ರಹಣ ಬಿಡುಗಡೆ ಆಗ್ತಾ ಬಂದು 1 ಗಂಟೆ 26 ನಿಮಿಷಕ್ಕೆ ಪೂರ್ಣ ಗ್ರಹಣ ಪೂರ್ಣ ಗ್ರಹಣ ಮುಕ್ತವಾಗ್ತದೆ. ಚಂದ್ರನದಾದ ಆ ಒಂದು ಬಿಂಬ. ಹಾಗಾದ್ರಿಂದ ಇದು 9:56ಕ್ಕೆ ಪ್ರಾರಂಭ ಆಗಿ 11:02ಕ್ಕೆ ಖಗ್ರಾಸವಾಗಿ 11:42ರವರೆಗೂ ಆ ಖಗ್ರಾಸದ ಯೋಗಫಲದ ಸ್ಥಿತಿ ಇದ್ದು ಅನಂತರ ಅದು ಸ್ವಲ್ಪ ಕಾಲ ಇದ್ದು ಅನಂತರ ಅದು ಮುನ್ಮೇಲಿನ ಆಗ್ತಾ ಬರ್ತಾ ಇದ್ದು ಪೂರ್ಣ ಆ ಚಂದ್ರನ ಬಿಂಬವನ್ನು ಈ ಭೂಮಿಯ ನೆರಳು ಬಿಟ್ಟು ಹೋಗೋದು ಅದು 1 ಗಂಟೆ 26 ನಿಮಿಷಕ್ಕೆ. ಹೀಗೆ ಇದು ಇಡೀ ಪ್ರಕ್ರಿಯೆ ಜರುಗೋದು 9 ಗಂಟೆ 26 ನಿಮಿಷಕ್ಕೆ. ಇದು ಇದ್ದಾಗ ಇನ್ನು ಇದು ಯಾರ್ಯಾರ ಮೇಲೆ ಹೇಗೆ ಪರಿಣಾಮ ಬೀರ್ತದೆ ಅಂತ. ಇದು ಪರಿಣಾಮ ಹೇಗೆ ಬೀಳ್ತದೆ? ಒಂದು, ಚಂದ್ರನದಾದ ಬಿಂಬದ ಮೇಲಿನ ಸೂರ್ಯನ ಕಿರಣ ಬಿದ್ದು ಆ ಕಿರಣ ಮತ್ತು ಭೂಮಿಯದ್ದಾದಂತಹ ಪ್ರತಿಫಲನದ ಕಿರಣವು ಚಂದ್ರನ ಮೇಲೆ ಬಿದ್ದು ಆ ಚಂದ್ರನದ್ದಾದಂತಹ ಒಂದು ಗ್ರಹ, ಚಂದ್ರನ ಉಪಗ್ರಹ ಅಂತ ನಾವು ಕರೀಬಹುದು. ಅಥವಾ ಅದು ಪ್ರಮುಖವಾಗಿ ಪರಿಣಾಮ ಬೀರುವುದರಿಂದ ನಮ್ಮ ಜ್ಯೋತಿಷಾಸ್ತ್ರ ಅದಕ್ಕೆ ಗ್ರಹತ್ವದ ಒಂದು ವಿದ್ಯಮಾನವನ್ನು ಕೊಟ್ಟಿದ್ದೇವೆ, ಅದೊಂದು ಅಭಿಧಾನವನ್ನು ಕೊಟ್ಟಿದ್ದೇವೆ. ಅದರ ಮೇಲೆ ಬರೀ ಕಿರಣ ಬೀಳುತ್ತಾ ಇರುವ ಪರಿಪೂರ್ಣ ಪರಿಣಾಮದಿಂದ ಏನು ಹುಣ್ಣಿಮೆ ದಿವಸ ಆಗ್ತದೆ, ಆ ಕಿರಣದ ಜಾಲವನ್ನು ತಡೆ ಮಾಡುತ್ತಾ ಇರುವಾಗ ಆ ಚಂದ್ರನ ಕಿರಣ ಭೂಮಿಯ ಮೇಲೆ ಬಿದ್ದು ಆಗುವ ಪರಿಣಾಮ ಕಡಿಮೆ ಆಗ್ತಾ, ನೆರಳು ಪ್ರಭೆ ಕಾರಣದಿಂದ ಬರುವಾಗುವಂತಹ ಒಂದು ಪರಿಣಾಮ ಕಡಿಮೆ ಆಗೋದು, ಹೆಚ್ಚಾಗೋದು ಇತ್ಯಾದಿಗಳೆಲ್ಲ ಆಗುವಂತ ಶುಭ ಪರಿಣಾಮ ಕಡಿಮೆ ಆಗ್ತಾ ಕೆಲವು ಕೆಟ್ಟ ಪರಿಣಾಮಗಳು ಜಾಸ್ತಿ ಆಗುವಂತ ಕ್ರಮವು ಬರ್ತದೆ. ಅಥವಾ ಆ ವ್ಯತ್ಯಾಸ ಅದರದ್ದಂತಹ ಕಿರಣದಿಂದ ಆಗುವಂತಹ ಪರಿಣಾಮಗಳ ವ್ಯತ್ಯಾಸ ಖಂಡಿತ ಆಗಲೇಬೇಕು. ರಕ್ತಚಂದ್ರ ಗ್ರಹಣದ ವೇಳೆ ಜಲಕಂಟಕ ಎಲ್ಲ ಕಾಡುತ್ತೆ ಅನ್ನೋ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಮಳೆ ಜಾಸ್ತಿ ಆಗಬಹುದು ಅಥವಾ ಪ್ರವಾಹ, ಈ ತರದ ಅಂದ್ರೆ ಸಮುದ್ರಕ್ಕೂ ಒಂದು ಉಕ್ಕಿರುತ್ತೆ, ಆ ರೀತಿ ಜಲತತ್ವಕ್ಕೂ ಉಕ್ಕಿರುತ್ತೆ, ಹಾಗಾಗಿ ಜಲಕಂಟಕ ಕಾಡಬಹುದು. ಈಗೆಲ್ಲ ಸಾಕಷ್ಟು ಥಿಯರಿಗಳು ಓಡಾಡ್ತಾ ಇದೆ. ಹಾಗೆ ಮನಸ್ಸಿನ ಮೇಲೂ ಕೂಡ ಹೆಚ್ಚಿನ ಪರಿಣಾಮ ಬೀರುತ್ತೆ ಅಂತೆಲ್ಲ ಹೇಳ್ತಾರೆ. ಇದೆಲ್ಲ ನಿಜನಾ? ಇನ್ನು ಈ ರಕ್ತಚಂದ್ರ ಗ್ರಹಣದ ಬಗ್ಗೆ ಒಂದಷ್ಟು ತಪ್ಪು ಕಲ್ಪನೆಗಳು ಕೂಡ ಜನರಲ್ಲಿ ಇರುತ್ತೆ. ಏನು ಆ ತಪ್ಪು ಕಲ್ಪನೆಗಳು ತಿಳಿಸ್ಕೊಡ್ಬಹುದು ಆಚಾರ್ಯರೇ? ಈಗ ಚಂದ್ರನಿಂದ ಪರಿಣಾಮ ಆಗುವುದು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿವಸ ಇದರಲ್ಲಿ ಸಮುದ್ರದಲ್ಲಿ ಜಲದಾದಂತಹ ತೆರೆಗಳು ಜಾಸ್ತಿ ಆಗುವುದನ್ನು ನಾವು ಕಾಣುತ್ತೇವೆ. ಮನೋರೋಗಿಗಳಿಗೆ ಮನಸ್ಸು ಚಂಚಲದ ಗೊಂದಲ ಆಗುವುದನ್ನು ನಾವು ಸ್ಥೂಲವಾಗಿ, ಈಗ ನಾನು ಉದಾಹರಣೆಯನ್ನು ಹೇಳುವುದಿದ್ರೆ ಪರಿಣಾಮ ಆಗ್ತಾ ಇದೆ, ಅದು ಜಾಸ್ತಿ ಆಗುವುದನ್ನು ಕಾಣುತ್ತೇವೆ. ಅದೇ ತರದಲ್ಲಿ ಔಷಧೀಯ ಸಸ್ಯಗಳಲ್ಲಿ ವ್ಯತ್ಯಾಸದ ಸ್ಥಿತಿ ಆಗ್ತದೆ ಮತ್ತು ಪ್ರಾಕೃತಿಕವಾದಂತಹ ವ್ಯವಸ್ಥೆಗಳಲ್ಲಿ ಎಲ್ಲ ಇದಾಗ್ತದೆ. ಮನಸ್ಸು ಪೂರ್ಣ ಚಂದ್ರನ್ನು ಕಾಣ್ತಾ ಇರುವಂತಹ ಹುಣ್ಣಿಮೆಯ ದಿವಸಗಳಲ್ಲಿ ಮುದವನ್ನು ಕಾಣುತ್ತದೆ ಮತ್ತು ಆ ದಿವಸದ ವಾತಾವರಣದಲ್ಲಿ ಒಂದು ಲವಲವಿಕೆಯ ಯೋಗಫಲದ ಸ್ಥಿತಿ ಇರ್ತದೆ. ಯಾವಾಗ ಈ ಗ್ರಹಣವನ್ನು ಸಂಭವಿಸುತ್ತದೆ ಆಗ ಇದೆಲ್ಲ ವ್ಯತ್ಯಾಸದ ಸ್ಥಿತಿ ಸಂಭವಿಸುತ್ತದೆ. ಕಾರಣ ಆ ಕಿರಣದ ಲುಪ್ತಿತ್ವದಿಂದ. ಆ ಕಿರಣದ ಲುಪ್ತಿತ್ವದಿಂದ ಸಂಭವ ಆಗುವಂತಹ ವ್ಯವಸ್ಥೆ ಸ್ಥಿತಿಯಲ್ಲಿ ಹಲವಾರು ಪರಿಣಾಮಗಳು ಏನಾಗ್ತವೆ. ಒಂದು, ಪ್ರಾಕೃತಿಕವಾದ ರವಷ್ಟು ವ್ಯತ್ಯಾಸಗಳ ಸ್ಥಿತಿಯಲ್ಲಿ ಅದರದಂತ ಸಮೀಪದ ಕಾಲಗಳಲ್ಲಿ ಸ್ವಲ್ಪ ಆಗ್ತದೆ. ಇವತ್ತು ಚಂದ್ರಗ್ರಹಣ ಆದರೆ ಈ ವರ್ಷದ ಇಡೀ ಒಳಗೆ ಪರಿಣಾಮದ ಸ್ಥಿತಿಯಿಂದ ಅಲ್ಲ ಅದರ ಪರಿಣಾಮ ಕೆಲವು ಸಮಯದವರೆಗೆ ಅದರದಂತ ಪರಿಣಾಮ ಸ್ವಲ್ಪ, ಅದಕ್ಕೆ ಎಷ್ಟು ಕಾಲಮಿತಿ ಅಂತಲ್ಲ, ಸಾಧಾರಣ ಅದು ಒಂದು 15 ದಿವಸ ಇರ್ಬೋದು, 3 ದಿವಸದಿಂದ 15 ದಿವಸ, 1 ತಿಂಗಳು, ಹೀಗಿನವರೆಗೆಲ್ಲ ಪರಿಣಾಮ ಸಾಮಾನ್ಯವಾಗಿ ಆಗ್ತದೆ. ಅದು ಪೂರ್ಣವಾಗಿ ಕಾಣುವ ಪ್ರದೇಶಗಳಲ್ಲಿ ಮಳೆ ಬೆಳೆಗಳಲ್ಲಿ ವ್ಯತ್ಯಾಸದ ಸ್ಥಿತಿ ಆಗ್ತದೆ. ನೀರಿನದಂತಹ ಪ್ರವಾಹದಲ್ಲಿ ವ್ಯತ್ಯಾಸದ ಸ್ಥಿತಿ ಒಂದು ಚೂರಾಗ್ತದೆ.
ದೈಹಿಕ ಮಾನಸಿಕವಾದಂತಹ ಆರೋಗ್ಯದ ಕಿರಿಕಿರಿಗಳಲ್ಲಿ ಕೆಲವು ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆ ಸಮೀಪದಲ್ಲಿರುವ ನಕ್ಷತ್ರಗಳು ಮತ್ತು ಅದರದ್ದಾದ ತ್ರಿಕೋಣ ನಕ್ಷತ್ರಗಳು ಆ ರಾಶಿಗಳ ಜನ್ಮರಾಶಿ ಆಗಿರುವವರಿಗೆ, ಅದರದ್ದಾದಂತಹ ಷಷ್ಠ ಮತ್ತು ಅಷ್ಟಮದ ನಕ್ಷತ್ರವಾಗಿರುವವರಿಗೆ ಅವರಿಗೆಲ್ಲ ಅದೆಲ್ಲ ಪರಿಣಾಮದ ಸ್ಥಿತಿಯಲ್ಲಿ ಅದರದಕ್ಕೆ ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳ ಸ್ಥಿತಿಯಲ್ಲಿ ಅವರ ಜೀವಮಾನದ ವ್ಯವಸ್ಥೆಗಳಲ್ಲಿ ಆಗ್ತದೆ. ಪ್ರಕೃತಿಯಲ್ಲಿಯೂ ವ್ಯತ್ಯಾಸ ಆಗ್ತದೆ, ಮಳೆ ಬೆಳೆಗಳಲ್ಲಿಯೂ ವ್ಯತ್ಯಾಸ ಆಗ್ತದೆ, ಭೂಮಿಯದ್ದಾದಂತಹ ಒಳಗಿನ ಸ್ಥಿತಿಯಲ್ಲಿಯೂ ರವಷ್ಟು ವ್ಯತ್ಯಾಸದ ಸ್ಥಿತಿ ಆಗಬಹುದು. ರೈಟ್. ಇನ್ನು ವಿವಿಧ ನಕ್ಷತ್ರಗಳು ಮತ್ತು ರಾಶಿಯ ಜನರ ಮೇಲೆ ಈ ಚಂದ್ರಗ್ರಹಣ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ, ಯಾವ ರೀತಿಯ ರಾಶಿ ನಕ್ಷತ್ರಗಳ ಮೇಲೆ ಇದು ಪರಿಣಾಮವನ್ನು ಬೀರುತ್ತೆ ತಿಳಿಸ್ಕೊಡ್ಬೋದಾ? ಅದು ಹೇಗೆ ಆ ನಕ್ಷತ್ರಗಳಿಗೆ ಮಾತ್ರ ಪರಿಣಾಮ ಆಗ್ತದೆ ಅಂತ ಯಾರಾದರೂ ಕೇಳಿದ್ರೆ, ನಾವು ಹುಟ್ಟುವಾಗ ಚಂದ್ರ ಯಾವ ರಾಶಿಯಲ್ಲಿದ್ದ ಅದರದಾದ ಪರಿಣಾಮ ವ್ಯಕ್ತಿಗೆ ಆಗ್ತದೆ, ಆವಾಗ ಈ ಶರೀರದ ಮೇಲೆ ಒಂದು ಅದರದಂತ ವೈಜ್ಞಾನಿಕವಾದ ಪರಿಣಾಮದ ಒಂದು ಸ್ಟ್ರಕ್ಚರ್ ಸಿದ್ಧಿ ಆಗ್ತದೆ. ಆ ಸ್ಟ್ರಕ್ಚರ್ ಮತ್ತು ಸ್ಟ್ರಕ್ಚರ್ ಸಿದ್ಧಿ ಆದದ್ರೆ ಆ ಗ್ರಹಣದ ದಿವಸದ ಸ್ಥಿತಿಯಲ್ಲಿ ಇರುವಂತಹ ನಕ್ಷತ್ರದ ಕಾಲದಿಂದ ಆ ಗ್ರಹದ ಪರಿಣಾಮ ಅಂತಹ ನಕ್ಷತ್ರದ ವ್ಯಕ್ತಿಗಳಿಗೆ ಸ್ವಲ್ಪ ವ್ಯತ್ಯಾಸದ ಸ್ಥಿತಿ ಆಗುವುದು ಇದು ವೈಜ್ಞಾನಿಕವಾಗಿಯೂ ಸತ್ಯ ಆಗ್ತದೆ. ಹಾಗಾದ್ರಲ್ಲಿ ಪೂರ್ವಭಾದ್ರ ನಕ್ಷತ್ರ, ಅದರ ಹಿಂದೂ ಮತ್ತು ಮುಂದಿನ ನಕ್ಷತ್ರಗಳು ಶತಭಿಷ ನಕ್ಷತ್ರ ಮತ್ತು ಉತ್ತರಭಾದ್ರ ನಕ್ಷತ್ರ. ಹಾಗಾದ್ರಿಂದ ಆ ನಕ್ಷತ್ರದವರಿಗೆ ವಿಶೇಷವಾಗಿ ಪೂರ್ವಭದ್ರ ನಕ್ಷತ್ರ ಕುಂಭ ರಾಶಿಯವರಿಗೆ ಮತ್ತು ಅದರ ಸಮೀಪದ ನಕ್ಷತ್ರ ಆದಂತಹ ಮೀನ ರಾಶಿಯವರಿಗೆ ಪೂರ್ವಭದ್ರ ಯಾವ ರಾಶಿಯಲ್ಲಿ ಪ್ರಾರಂಭ ಆಗ್ತದೆ ಅದರ 6ನೇ ರಾಶಿ ಅರ್ಥಾತ್ ಕರ್ಕಾಟಕ ರಾಶಿ, 8ನೇ ರಾಶಿ ಅರ್ಥಾತ್ ಕನ್ಯಾ ರಾಶಿ, ಹೀಗೆ ಕುಂಭರಾಶಿ, ಮೀನ ರಾಶಿ, ಕರ್ಕಾಟಕ ರಾಶಿ ಮತ್ತು 8ನೇ ರಾಶಿ ಆದ ಕನ್ಯಾ ರಾಶಿ. ಈ ಜನ್ಮ ರಾಶಿಗಳಾಗಿದ್ದವರು ಯಾರಿರ್ತಾರೆ ಆ ರಾಶಿಗಳಲ್ಲಿ ಹುಟ್ಟಿದವರಿಗೆ ಈ ಗ್ರಹಣದ ಕಾಲದ ಪರಿಣಾಮ ಸ್ವಲ್ಪ ಜಾಸ್ತಿ ಆಗಿರ್ತದೆ. ಹಾಗೆ ನಕ್ಷತ್ರಗಳು, ಇದು ಪೂರ್ವಭದ್ರ ನಕ್ಷತ್ರದಲ್ಲಿ ಉಂಟಾಗ್ತಾ ಇರುವುದರಿಂದ ಅದರ ಹಿಂದಿನ ನಕ್ಷತ್ರವಾದಂತಹ ಶತಭಿಷ ನಕ್ಷತ್ರ, ಅದರ ಮುಂದಿನ ನಕ್ಷತ್ರವಾದಂತಹ ಉತ್ತರಭಾದ್ರ ನಕ್ಷತ್ರ ಮತ್ತು ಆ ಪೂರ್ವಭಾದ್ರ ನಕ್ಷತ್ರದ ಅನುಜನ್ಮ ನಕ್ಷತ್ರವಾದಂತಹ ಪುನರ್ವಸು ನಕ್ಷತ್ರ, ಯಾಕಂದ್ರೆ 9ನೇ ನಕ್ಷತ್ರ ಪುನರ್ವಸು ನಕ್ಷತ್ರ ಮತ್ತು 18ನೇ ನಕ್ಷತ್ರ ಅದು ವಿಶಾಖ ನಕ್ಷತ್ರ. ಹೀಗೆ ಪುನರ್ವಸು, ವಿಶಾಖ ಮತ್ತು ಪೂರ್ವಭಾದ್ರ, ಉತ್ತರಭಾದ್ರ, ಶತಭಿಷ ಈ ನಕ್ಷತ್ರಗಳಿಗೆ ಮತ್ತು ಕುಂಭರಾಶಿ, ಅದರ ಅವ್ಯವಹಿತ ಮೀನರಾಶಿ, ಆ ಬಳಿಕ ಮತ್ತು ಅದರದಂತ ಷಷ್ಠ ರಾಶಿ ಕರ್ಕಾಟಕ ರಾಶಿ, ಅಷ್ಟಮದ ರಾಶಿ ಕನ್ಯಾ ರಾಶಿ. ಈ ಇಷ್ಟು ರಾಶಿಗಳಲ್ಲಿ ಹುಟ್ಟಿದ ಯಾವುದೇ ಜೀವಿಗಳಿಗೆ, ಮನುಷ್ಯರಿಗಾಗಲಿ ಇತರೆ ಜೀವಿಗಳಿಗಾದರೂ ಆ ಕಾಲದಲ್ಲಿ ಈ ಗ್ರಹಣದ ಕಾಲದಲ್ಲಿ ಮತ್ತು ಅದರ ಅವ್ಯವಹಿತ ಮುಂದೆ ಹಿಂದಿನ ಕಾಲದಲ್ಲಿಯೂ ಕೆಲವಷ್ಟು ದುಷ್ಪರಿಣಾಮಗಳು ಉಂಟಾಗುವ ಸಂಭವ